ಹೆಲೋ, ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಹಳಷ್ಟು ವರ್ಷ ಆಯಿತು ವೀಡಿಯೋಸ್ ಮಾಡಿ. ಸೊ ಅದಕ್ಕೋಸ್ಕರ ಒಂದು ಕ್ವಿಕ್ ಕ್ಯಾಚಪ್ ಥರ ಮಾಡಿಬಿಟ್ಟು ನನ್ನ ವೀಡಿಯೋಸ್ ಅಥವಾ ಯೂಟ್ಯೂಬಲ್ಲಿ ನಾನು ಹಾಕ್ತಕ್ಕಂಥ ವೀಡಿಯೋ ಜರ್ನಿನ ರೆಸ್ಯೂಮ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅಕ್ಟೋಬರ್ 2023ಇಂದ ವೀಡಿಯೋಸ್ ಮಾಡಿಲ್ಲ. ಸೊ ಇಟ್ಸ್ ನಾಟ್ ಅ ಜಸ್ಟಿಫಿಕೇಷನ್ ವಿಡಿಯೋ. ಬೇಸಿಕಲಿ ನನ್ನ ಲೈಫಲ್ಲಿ ಏನೇನಾಯಿತು ಎಲ್ಲರಿಗೂ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಆ್ಯಂಡ್ ಏನಕ್ಕೆ ವಿಡಿಯೋ ಮಾಡ್ತಾ ಇಲ್ಲ, ಇಷ್ಟು ವರ್ಷ ಆದರೂ ಏನಕ್ಕೆ ಡಿಸ್ಕಂಟಿನ್ಯೂ ಏನಕ್ಕೆ ಮಾಡಿಬಿಟ್ರು ಇದು ಅಬ್ರಪ್ಟಾಗೆ ಅಂತೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಕ್ಯಾಚಪ್ ವಿಡಿಯೋ ಫಸ್ಟ್ ಮಾಡಿ ಆಮೇಲೆ ಏನೋ ನನ್ನ ಸೀರೀಸ್ ಏನು ಮುಂಚೆ ಎಲ್ಲ ಮಾಡ್ತಾಯಿದ್ದೆ ಅದೇ ಥರ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಕಮ್ಮಿಂಗ್ ಬ್ಯಾಕ್ ಅಕ್ಟೋಬರ್ 2023ಇಂದ ಅಕ್ಟೋಬರ್ 2023ಅಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಆದ್ದರಿಂದ ತುಂಬ ಸ್ಟ್ರೆಸ್ಡ್ ಔಟ್ ಆಗಿಬಿಟ್ಟಿದ್ದೆ. ಆ ಕಾರಣಕ್ಕೆ ಆಫೀಸಿಂದ ಒಂದು 2 months ಬ್ರೇಕ್ ತೊಗೊಳ್ಬೇಕಾಯ್ತು. ನಾನು 2 months ಬ್ರೇಕ್ ತೊಗೊಂಡಿದ್ದ ಟೈಮಲ್ಲಿ ಹಲವಾರು ವಿಷಯಗಳು ತಲೆಯಲ್ಲಿ ಓಡ್ತಾಯಿತ್ತು. ಆ ಟೈಮಲ್ಲೇ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದು ನಿಲ್ಲಿಸಿದ್ದು. ಬಿಕಾಸ್ ತುಂಬ ಇನ್ವೆಸ್ಟ್ ಮಾಡಿದ್ದೆ ಯೂಟ್ಯೂಬಲ್ಲಿ, ನಾಟ್ ವಿತ್ ರೆಸ್ಪೆಕ್ಟ್ ಟು ಮನಿ ಬಟ್ ವಿತ್ ರೆಸ್ಪೆಕ್ಟ್ ಟು ಮೈ ಟೈಮ್. ನನಗೆ ಯಾವಾಗಲೂ ಅಂತ ಅನ್ಸೋದು ಐ ಆಮ್ ನಾಟ್ ಗಿವಿಂಗ್ ಮೈ 100% ಎವ್ರಿವೇರ್. 3-4 ದೋಣಿ ಮೇಲೆ ನಡೆಯೋ ಥರ ಫೀಲ್ ಆಗ್ತಿತ್ತು. ಫಸ್ಟ್ ಈಸ್ ಯೂಟ್ಯೂಬ್, ಸೆಕೆಂಡ್ ಆಫೀಸಲ್ಲಿ ನನ್ನ ಕೆಲಸ ವಿಚ್ ಇಸ್ ಮೈ ಬ್ರೆಡ್ ಆ್ಯಂಡ್ ಬಟರ್, ಆ್ಯಂಡ್ ಮನೆಯಲ್ಲಿ ಚೆರಿ ಕಡೆ ಗಮನ ಕೊಡಬೇಕಿತ್ತು. ಸೊ ಇದೆಲ್ಲನೂ ಒಂಥರ ಐ ಮೆಸ್ಡ್ ಅಪ್ ಎವ್ರಿಥಿಂಗ್ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಆ ಟೈಮ್ ಬೇಕು ಅಂತ ಅನ್ನಿಸ್ತು. ಆ್ಯಂಡ್ ರೈಟ್ ಟೈಮ್ ನನಗೆ ಹುಷಾರು ತಪ್ಪಿತು ಅಕ್ಟೋಬರ್ 2023 ಟೈಮಲ್ಲಿ. ಸೊ ಐ ಹ್ಯಾಡ್ ಟು ಟೇಕ್ ಸಮ್ 2 to 3 months ಬ್ರೇಕ್ ಫ್ರಮ್ ಆಫೀಸ್. ಆ ಟೈಮಲ್ಲಿ ಬಹಳಷ್ಟು ಚೇಂಜಸ್ ಆಯಿತು ನನ್ನಲ್ಲಿ ಅಂತಲೇ ಹೇಳ್ಬೋದು. ಲೈಕ್ ಇನ್ ಟರ್ಮ್ಸ್ ಆಫ್ ಫಿನಾನ್ಸ್ ಆಗಿರ್ಬೋದು ಅಥವಾ ಇನ್ ಟರ್ಮ್ಸ್ ಆಫ್ ಮೈ ಮೆಂಟಲ್ ಸ್ಟೆಬಿಲಿಟಿ. ಸೊ ಅದಕ್ಕೋಸ್ಕರ ಆ ಮೊಮೆಂಟ್ಗೆ ಐ ಟುಕ್ ದಟ್ ಬ್ರೇಕ್. ನನ್ನ ಆ 3 months ಜರ್ನಿ ಏನಿತ್ತು ಹುಷಾರಿಲ್ಲದ ಟೈಮಲ್ಲಿ ಲರ್ನ್ಟ್ ಅ ಲಾಟ್ ಆಫ್ ಥಿಂಗ್ಸ್. ಆವಾಗಿಂದ ಸ್ವಲ್ಪ ಜಾಸ್ತಿ ಟ್ರಾವೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಈ ಟೈಮಲ್ಲಿ ಹಾಗೆ ಡಿಸ್ಕಸ್ ಮಾಡಬೇಕಾದ್ರೆ ವೈ ಡೋಂಟ್ ವಿ ಸ್ಟಾರ್ಟ್ ಅ ಫ್ಯಾಮಿಲಿ ರನ್ ಬಿಸ್ನೆಸ್ ಅಥವಾ ಆ ಥರ ಥಾಟ್ ಬಂತು. ಆದ್ದರಿಂದ ವಿ ಕೇಮ್ ಅಪ್ ವಿತ್ ಪ್ರೀ ಸ್ಕೂಲ್ ಕಾನ್ಸೆಪ್ಟ್. Actually a great idea. ಸೊ ಪ್ರೀ ಸ್ಕೂಲ್ ಕಾನ್ಸೆಪ್ಟ್ ಸುಮಾರಷ್ಟು ಜನಕ್ಕೆ ಗೊತ್ತಿರುತ್ತೆ. ನಮ್ಮದು ಒಂದು ಪ್ರೀ ಸ್ಕೂಲ್ ಇದೆ. ನಂದು ಅಂದರೆ ಇಟ್ಸ್ ನಾಟ್ ಓನ್ಡ್ ಬೈ ಮೀ ಆರ್ ಸೂರಿ, ಬಟ್ ನಾವಿಬ್ಬರು ನಮಗೆ ಟೈಮ್ ಆದಾಗೆಲ್ಲ ಹೋಗ್ತಾನೆ ಇರ್ತೀವಿ. ಸೊ ಫ್ಯಾಮಿಲಿಯಿಂದ ರನ್ ಆಗ್ತಿರೋದು. ಅದನ್ನ ಬಿಸ್ನೆಸ್ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ. ಸಿನ್ಸ್ ಇಟ್ಸ್ ಅ ಸ್ಕೂಲ್, ಒಂಥರ ದೇವ್ರ ಕೆಲಸ, ತುಂಬ ಚೆನ್ನಾಗಂತ ಅನಿಸುತ್ತೆ, ಖುಷಿ ಅಂತ ಅನಿಸುತ್ತೆ. ಆ ಟೈಮಲ್ಲಿ ನನಗೆ ಅನಿಸಿದ್ದು ನನ್ನ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇನ್ನು ನಾನು ಆಫೀಸ್ ಕಡೆ ಕೊಡಬೇಕು, ನೋ ಮ್ಯಾಟರ್ ವಾಟ್. ಸೊ ಆಗ ನನ್ನ ಸ್ಕಿಲ್ಸ್ ರ್ಯಾಂಪ್ ಅಪ್ ಇರ್ಬೋದು ಅಥವಾ ನನ್ನ ಅಡಿಷನಲ್ ಟಾಸ್ಕ್ ತೊಗೊಳ್ಳೋದಾಗಿರ್ಬೋದು ಆಫೀಸಲ್ಲಿ ಐ ಸ್ಟಾರ್ಟೆಡ್ ಟೇಕಿಂಗ್ ಅಪ್. ಮುಂಚೆನೂ ತೊಗೊಳ್ತಾ ಇದ್ದೆ, ಬಟ್ ಎಲ್ಲೋ ಒಂದು ಕಡೆ ಗೊತ್ತಿಲ್ಲ ಅದೇನೋ ಒಂಥರ ಎಳಿತಾ ಇತ್ತು. ಏನು ಮಾಡೋಕ್ಕೆ ಹೋದ್ರೂ ಅಷ್ಟು ಚೆನ್ನಾಗಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ಐ ಡಿಡ್ ಇಟ್ ಇನ್ 2024. ಖುಷಿ ಆಗತ್ತೆ ತುಂಬ. ಕಂಪ್ಲೀಟ್ ಕಾನ್ಸಂಟ್ರೇಷನ್ ಕೊಟ್ಟು ನನ್ನ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿಕೊಂಡು ಒಂದು ಒಳ್ಳೆ ಪೊಸಿಷನ್ಗೆ ಬರಲಿಕ್ಕೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಮೀನ್ ವೈಲ್ ಇದರಿಂದ ಎಲ್ಲ ಹೊರಗಡೆ ಬರಬೇಕು, ಬೇಜಾರಾಗ್ತಿತ್ತು, ಸೊಂಟ ನೋವು, ಮೈಕೈ ನೋವು. ಸೊ ಆ್ಯಂಡ್ ಒಳಗೊಳಗೇ ಒಂಥರ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ ನನಗೆ ಅದು ಮಾಡೋಕ್ಕಾಗಲಿಲ್ಲ, ಇದು ಮಾಡೋಕ್ಕಾಗಲಿಲ್ಲ, ಅಥವಾ ಐ ವಾಸ್ ನಾಟ್ ಏಬಲ್ ಟು ಗಿವ್ ಮೈ 100% ಅಂತ ಎಲ್ಲ. ಸೊ ಅದಕ್ಕೇ ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಅಲೋನ್. ಸೊ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯೂಶ್ವಲಿ ನಾವು ಫ್ಯಾಮಿಲಿ ಜೊತೆ ಹೋದಾಗ ಅದು ಒಂಥರ ಪ್ರೆಷರ್ ಇದ್ದೇ ಇರುತ್ತೆ. ಮಗುನ ನೋಡ್ಕೊಳ್ಬೇಕು, ಅವ್ರದ್ದೇ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ, ನಮಗೆ ನಾವು ಯಾವಾಗಲೂ ಸೆಕೆಂಡ್ ಪ್ರಿಯಾರಿಟಿ ಕೊಟ್ಕೊಳ್ತೀವಿ ತಾಯಂದಿರು. ಸೊ ಈ ಥರ ಎಲ್ಲ ಆ ಪ್ಯಾಟರ್ನ್ ನನ್ನಲ್ಲಿ ಜಾಸ್ತಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಸೂರಿ ಒಂದು ಡಿಸ್ಕಷನಿಗೆ ಬಂದು ಲೈಕ್ ಓಕೆ, ನೀನೆಲ್ಲಿ ಬೇಕೋ ನೀವು ಅಲ್ಲಿ ಒಬ್ಬಳೇ ಹೋಗು, ಸಪ್ರೇಟಾಗೂ ನಾನು ಹೋಗ್ತೀನಿ, ಆ್ಯಂಡ್ ದೆನ್ ಫ್ಯಾಮಿಲಿಯಾಗಿ ಕೂಡ ನಾವು ಕೆಲವು ಟ್ರಿಪ್ಸ್ ಮಾಡೋಣ. ಆ ಥರ ಮಾಡಿದಾಗ ಎವ್ರಿಬಡಿ ಈಸ್ ಬ್ಯಾಲೆನ್ಸ್. ಚೆರಿಗೂ ಪಪ್ಪ ಅಮ್ಮ ಟೈಮ್, ಆ್ಯಂಡ್ ನಮಗೂ ಒಂದು ಫ್ಯಾಮಿಲಿ ಬಾಂಡಿಂಗ್, ನನಗೆ ಸೂರಿಗೆ ಚೆರಿಗೆ. ಅದ್ರ ಜೊತೆಗೆ ನನ್ನನ್ನು ನಾನು ರಿಕವರಿ ಮಾಡ್ಕೊಳ್ಳೋಕ್ಕೆ ಐ ವಾಂಟೆಡ್ ದಟ್ ಸೋಲೋ ಟೈಮ್. ಸೊ ಅದಕ್ಕೋಸ್ಕರ ಆದಷ್ಟು ಜಾಸ್ತಿ ಬೆಟ್ಟ ಗುಡ್ಡ ಎಲ್ಲ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನೋಡಿರ್ಬೋದು ಬಹಳಷ್ಟು ಟ್ರೆಕ್ಕಿಂಗ್ ವಿಡಿಯೋ. ಇಟ್ಸ್ ಆಲ್ವೇಸ್ ಫನ್. ಆಗುಂಬೆ ಒಂಥರ ನನ್ನ ರಿಜುವಿನೇಷನ್ ಜಾಗ ಆಗೋಯ್ತು ಅಂತಲೇ ಹೇಳ್ಬೋದು 2024ಅಲ್ಲಿ, ವಿತ್ ಲಾಟ್ಸ್ ಆಫ್ ನ್ಯೂ ಫ್ರೆಂಡ್ಸ್ ಆ್ಯಂಡ್ ಲಾಟ್ಸ್ ಆಫ್ ಮೆಮರೀಸ್. ಮೀನ್ ವೈಲ್ ನನ್ನ ಸ್ಪಿಟಿ ವಾಸ್ ಮೈ ಡ್ರೀಮ್ ಟ್ರಿಪ್. ಸೊ ಸ್ಪಿಟಿಗೆ ಹೋಗಲೇಬೇಕು ಅಂತ ಇಷ್ಟು ವರ್ಷದಿಂದ ಪ್ಲ್ಯಾನ್ ಮಾಡಿದ್ದು. ಬಟ್ ಸಮ್ಹೌ ಐ ಡಿಡ್ ಇಟ್ ಇನ್ 2024.
ಅದು ಹೇಗೆ ಅಂತ ಅಂದರೆ ಅಗೇನ್ ಏನಾದರೂ ಮಾಡಬೇಕು ಅಂತ ಹೋದಾಗ ಅದನ್ನು ಏನೋ ಗೊತ್ತಿಲ್ಲ, ಇಟ್ ವಿಲ್ ನಾಟ್ ಹ್ಯಾಪನ್ ಅನ್ನೋ ಥರ ನಾನು ಹಿಂಗೆ ಹೋಗ್ತಾ ಇದ್ದೀನಿ ಅಂದರೆ ದೇವರಿಲ್ಲ ಹಿಂಗೆ ಹೋಗು ಅಂತ ತೋರಿಸೋ ಥರ ಒಂದು ನಾನು ಅಂದ್ಕೊಂಡಂಗೆ ಆಗ್ತಾ ಇರಲಿಲ್ಲ. ಬಟ್ ಸ್ಪಿಟಿ ಕೂಡ ಆಗಲಿಲ್ಲ. ಇನಿಷಿಯಲಿ ಏಪ್ರಿಲಲ್ಲಿ ಪ್ಲ್ಯಾನ್ ಮಾಡಿದ್ದು ನಾನು ಸ್ಪಿಟಿಗೆ, ಆಫೀಸಲ್ಲಿ ಕೂಡ ಎಲ್ಲ ರಜೆ ತೊಗೊಂಡಿದ್ದೆ, ಸ್ಪಿಟಿ ಹೋಗ್ತೀನಿ ಅಂತ. ಆಮೇಲೆ ನೋಡಿದ್ರೆ ಇದಕ್ಕಿದ್ದಂಗೆ ಸ್ಪಿಟಿ ಟ್ರಿಪ್ ಕ್ಯಾನ್ಸಲ್ ಆಗೋಯಿತು. ಬಿಕಾಸ್ ನಾನು ಹೋಗ್ತಿದ್ದಿದ್ದು ಆರ್ಗನೈಸೇಷನ್ ತುಂಬ ಜನ ಬರಲಿಲ್ಲಂತೆ, ಬಿಕಾಸ್ ಸ್ನೋ ಕಮ್ಮಿ ಇರುತ್ತೆ, ಏನೇನೋ ಬೇರೆ ರೀಸನ್ಸ್. ಲೈಕ್ ಓಕೆ ಇದೂ ಹಾಳಾಗೋಯ್ತಲ್ಲ, ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀರಾ ಅಂತ ಅಂದೆ ಅವ್ರಿಗೆ. ನಾವು ಕೇದಾರ್ನಾಥ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ, ಹೋಗಬೇಕು ಅಂತ ಇರೋರಿಗೆ ಎಲ್ಲಾದರೆ ಏನು ಜಾಗ ಇಂಪಾರ್ಟೆಂಟ್ ಆಗಲ್ಲ. ಸೊ ಐ ಎಂಡೆಡ್ ಅಪ್ ಇನ್ ಕೇದಾರ್ನಾಥ್. ನೀವು ಹೋಗ್ತಿದ್ಯಾ ಅಂತ ಕೇದಾರ್ನಾಥ್ ಹೋಗಿ ಬಂದಾದಮೇಲೆ ಮೈ ಗುಡ್ನೆಸ್, ಹಿಮಾಲಯಾಸಲ್ಲಿ ನೋಡಿದ್ದು, ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು, ಕೇದಾರ್ನಾಥಲ್ಲಿ ಇದ್ದಿದ್ದು, ಒಂದು ನೈಟ್ ಕೇದಾರ್ನಾಥಲ್ಲಿದ್ವಿ, ದರ್ಶನ ಎಲ್ಲ ಮುಗಿಸ್ಕೊಂಡು ಓವರ್ ನೈಟ್ ಮತ್ತೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಕೆಳಗಡೆಗೆ ಬಂದಿದ್ದು. ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಹಿಮಾಲಯಾಸ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಖುಷಿನೇ ಲಕ್ಸುರಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಲ್ಲಿ. ತುಂಬ ಚೆನ್ನಾಗಂತ ಅನ್ನಿಸ್ತು. ಡೆಫಿನೆಟ್ಲಿ ನೀವು ಯಾರಾದರೂ ಲೈಫಲ್ಲಿ ಎಲ್ಲಾದರೂ ಸ್ಟಕ್ ಆಗಿದ್ದೀನಿ ಅಂತ ಅಂದರೆ ಪ್ಲೀಸ್ ಗೋ ಟು ಹಿಮಾಲಯಾಸ್ ಆ್ಯಂಡ್ ಕಮ್ ಬ್ಯಾಕ್. ಅಲ್ಲಿನ ವೈಬ್ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ. ಸೊ ಆ ಟ್ರಿಪ್ಪೆಲ್ಲ ಆಗಿ ಬಂದಮೇಲೆ ಹೊಸ ಫ್ರೆಂಡ್ಶಿಪ್ಸ್ ಆಯಿತು. ಅಲ್ಲಿ ಮತ್ತೆ ಎಲ್ಲ ಇನ್ನೂ ಜಾಸ್ತಿ ಟ್ರಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆ್ಯಸ್ ಐ ಸೆಡ್ ಅಗೇನ್ ದಿಸ್ ಇಸ್ ಆಲ್ಸೋ ಸೋಲೋ ಟ್ರಿಪ್. ಆ್ಯಂಡ್ ಇದೆಲ್ಲ ಆದಮೇಲೆ ಕೇದಾರ್ನಾಥ್ ಆದಮೇಲೆ ಅಗೇನ್ ಮೈ ಸ್ಪಿಟಿ ವಾಸ್ ಸ್ಟಿಲ್ ಯುನೋ ಕಂಪ್ಲೀಟ್ ಆಗಿರಲಿಲ್ಲ. ಅದು ಒಂದು ವಾಯ್ಡ್ ಹಾಗೆ ಇತ್ತು ಸ್ಪಿಟಿದು, ಸೊ ತಲೆಯಲ್ಲಿತ್ತು ಅದು. ಆ್ಯಂಡ್ ಮೀನ್ ವೈಲ್ ಕಾರ್ ಡ್ರೈವಿಂಗ್ ಅವಶ್ಯಕತೆ ಆಯಿತು ನನಗೆ ಕೆಲವೊಂದು ಕಡೆ ಹಲವಾರು ರೀಸನ್ಸ್ಗಳಿಂದ. ಸೊ ಕಾರ್ ಡ್ರೈವಿಂಗ್ನ ಸೂಪರಾಗಿ ಕಲ್ತ್ಕೊಂಡೆ. ಆ್ಯಂಡ್ ಸಖತ್ ಇಷ್ಟ ಆಗುತ್ತೆ. ಈಗ ಒಬ್ಳೊಬ್ಳೆ ಪಪ್ಪ ಅಮ್ಮನ್ನ ಕರ್ಕೊಂಡು ಹಾಸನ್ಗೆ, ಮೈಸೂರಿಗೆ, ಎಲ್ಲೆಲ್ಲಿಗೆ ಬೇಕೋ ಅವ್ರಿಗೆಲ್ಲ ಕಡೆ ಕರ್ಕೊಂಡು ಹೋಗೋ ಥರ ಆಗ್ತಿದೆ ಅನ್ನೋದೇ ನನಗೆ ಬಹಳ ಖುಷಿ. ಇಲ್ಲಾಂದರೆ ಐ ವಾಸ್ ಡಿಪೆಂಡೆಂಟ್ ಆನ್ ಸೂರಿ. ಈ ಧೂಳಲ್ಲಿ ನನಗೆ ಸ್ವಲ್ಪ ಧೂಳಿಗೆ ಹೋದರೆ ಟೂ ವೀಲರಲ್ಲಿ ಆ ಥರ ಎಲ್ಲ ಅಲರ್ಜಿ ಆಗೋದು ಅದೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಸೈನಸೈಟಿಸ್ ಸ್ಟಾರ್ಟ್ ಆಗ್ತಿತ್ತು ಆ್ಯಂಡ್ ಟಾನ್ಸಿಲೈಟಿಸ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಐಸ್ ಲೈಕ್ ಓಕೆ ನಾನು ಕಾರು ಕಲ್ತಿದ್ದೆ ಬಟ್ ಓಡಿಸ್ತಾ ಇರಲಿಲ್ಲ. ಅದೊಂಥರ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿತ್ತಲ್ಲ. ಓಕೆ ಲೆಟ್ಸ್ ಕಟ್ ಔಟ್ ದಿಸ್ ಡಿಪೆಂಡೆನ್ಸಿ ಅಂತ ಹೇಳ್ಬಿಟ್ಟು ಕಾರು ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸಖತ್ತಾಗೆ ನನಗೆ ಅದೊಂಥರ ಅಚೀವ್ಮೆಂಟ್ ಥರ 2024ಅಲ್ಲಿ ತುಂಬ ಕಾನ್ಫಿಡೆಂಟಾಗಿ ಆರಾಮ್ಸೆ ಓಡಿಸ್ತೀನಿ. ಅದಾಯಿತು. ಆ್ಯಂಡ್ ಮಧ್ಯದಲ್ಲಿ ಹಂಪಿ, ಗಂಡಿಕೊಟ್ಟ ಎಲ್ಲ ಹೋಗಿ ಬಂದಿದ್ದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಅದು ಒಂಥರ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಕೇದಾರ್ನಾಥ್ ಹೋದಾಗ ಬಂಜಿ ಜಂಪಿಂಗ್ ಮಾಡಿದ್ದೆ. ದಟ್ ವಾಸ್ ಸೋ ಕ್ರೇಜಿ. ನನಗೆ ಯಾವಾಗಲೂ ಒಂದು ಫೀಲ್ ಇರ್ತಿತ್ತು ಈ ಜಿಂದಗಿ ನಮ್ಮೆಲೆಗೆ ದುಬಾರ ಎಲ್ಲ ನೋಡಾದ್ಮೇಲೆ, ಲೈಕ್ ಬಂಜಿ ಜಂಪಿಂಗ್ ಅಥವಾ ಏನಂತಾರೆ ಸ್ಕೂಬಾ ಡೈವಿಂಗ್ ಅದನ್ನೆಲ್ಲ ಮಾಡಿದಾಗ ಅದೊಂದು ಸಾಂಗ್ ಇದೆ ನೀವು ಉಡೇ ಅಂತ. ಸೊ ಆ ಸಾಂಗಲ್ಲಿ ಅವರು ಡೈವ್ ಮಾಡಿಬಿಟ್ಟು ಆ ಸಾಂಗ್ದು ಕಂಟಿನ್ಯೂಯೇಷನ್ ಏನೋ ಒಂದು ಲಿರಿಕ್ಸ್ ಬರುತ್ತೆ. ಡೈವ್ ಮಾಡಿಬಿಟ್ಟು ಬಂದು ಕುತ್ಕೋತಾರೆ. ಆವಾಗ ಒಂಥರ ಜೀವನ ಹಿಂಗೆ ಪಾಸ್ ಆಗ್ತಾ ಇರುತ್ತೆ. ಏನೇನಾಯಿತು, ಏನು ಸರಿ ಮಾಡಿದ್ವಿ, ಏನು ತಪ್ಪು ಮಾಡಿದ್ವಿ ಅಂತ ಪಾಸ್ ಆಗ್ತಿರುತ್ತೆ. ಸೊ ಲಿಟ್ರಲಿ ಐ ಫೆಲ್ಟ್ ದಟ್ ವಿದಿನ್ ಫ್ಯೂ ಸೆಕೆಂಡ್ಸ್ ಆಫ್ ಬಂಜಿ ಜಂಪಿಂಗ್. Sound the alarm, I'm coming up, we'll have a ball. Sound the alarm, I'm coming up, we'll have a ball. Along with the ಹಿಮಾಲಯಾಸ್ ಎಕ್ಸ್ಪೀರಿಯನ್ಸ್ ಬಿಟ್ಟರೆ ಗಂಗಾ ನದಿ ಹತ್ರ ಕುತ್ಕೊಂಡಿದ್ದು ಹಾಫ್ ಆನ್ ಅವರ್ ತುಂಬ ಚೆನ್ನಾಗಂತ ಅನ್ನಿಸ್ತು. ಆ ಟೈಮಲ್ಲಿ ಒಂದು ಕವನ ಬರೆದಿದ್ದೆ, ನನ್ನದಲ್ಲದ ನನ್ನ ಈ ಜೀವನದಲ್ಲಿ ಅಂತ ಏನೋ ಬರ್ತಿದ್ದೆ. ಇವಾಗ ಮರ್ತೋಗ್ಬಿಟ್ಟಿದ್ದೀನಿ ಅದನ್ನು ಫಾರ್ವರ್ಡ್ ಮಾಡ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ಅದನ್ನೆಲ್ಲ ನೋಡಿ ಇವಳಿಗೇನೋ ಆಗಿಬಿಟ್ಟಿದೆ ಏನೋ ಆಗಿತ್ತು ನಿಜ. ಬಟ್ ಐ ಓವರ್ ಕೇಮ್ ಎವ್ರಿಥಿಂಗ್. ನನಗೆ ಅದೇ ತುಂಬ ಖುಷಿ. ನಾನು ಬೇಸಿಕಲಿ ಐ ಆಮ್ ದ ಬ್ಯಾಕ್ ಬೋನ್ ಫಾರ್ ಮೈ ಸೆಲ್ಫ್ ಅಪಾರ್ಟ್ ಫ್ರಮ್ ಮೆನಿ ಪೀಪಲ್. ಬೇರೆಯವರು ಇದ್ದಾರೆ ಆಬ್ವಿಯಸ್ಲಿ, ಸೂರಿ, ಪಪ್ಪ, ಅಮ್ಮ, ನಮ್ಮ ಅಣ್ಣ, ಚೆರ್ರಿ ಮೋಸ್ಟ್ ಇಂಪಾರ್ಟೆಂಟ್ಲಿ. ಅವಳು ನಾನೇನಾದ್ರು ಬೇಜಾರಾಗಿದ್ದರೆ ಫುಲ್ ಮುದ್ದು ಮಾಡೋದು ಎಲ್ಲ ಮಾಡ್ತಾಳೆ. ಸೊ ಅದೆಲ್ಲದ್ರ ಜೊತೆಗೆ ಈ ಥರ ಎಕ್ಸ್ಪೀರಿಯನ್ಸಸ್ ಇದೆಯಲ್ಲ ಜೀವನದಲ್ಲಿ ಬಹಳಷ್ಟು ಚೇಂಜ್ ತೋರಿಸುತ್ತೆ. ನೆಕ್ಸ್ಟ್
ಸರ್ಫಿಂಗ್ ಹೋಗಿದ್ದು. ಸರ್ಫಿಂಗ್ ಇಸ್ ಲೈಕ್ ಫ್ಯಾಮಿಲಿ ಟ್ರಿಪ್ಪು. ನಾನು, ಸೂರಿ, ಚೆರಿ 3 ಜನನು. ಯೂಶ್ವಲಿ ಆ ಥರ ಎಲ್ಲ ಎಕ್ಸ್ಪೀರಿಯನ್ಸಸ್ ಅಂದರೆ ನಾನು ಸಪ್ರೇಟಾಗಿ ಹೋಗ್ತೀನಿ, ಸೂರಿ ಸಪ್ರೇಟಾಗಿ ಹೋಗ್ತಾರೆ. ಬಟ್ ಏನಾಯಿತು ಅಂತ ಅಂದರೆ ಚೆರಿಗೆ ಬೀಚ್ ತುಂಬ ಇಷ್ಟ. ಆ್ಯಂಡ್ ಐ ವಾಸ್ ಆಲ್ಸೋ ಕ್ರೇವಿಂಗ್ ಫಾರ್ ದಟ್ ಬೀಚ್ ವೈಬ್ಸ್, ವೈಟಮಿನ್ ಸಿ. ಅದಕ್ಕೆ ನಾವು ಡಿಸೈಡ್ ಮಾಡಿದ್ವಿ, ಓಕೆ 3 ಜನನೂ ಹೋಗೋಣ. ನೀನು ಬೆಳಗ್ಗೆ ಒಂದು ಬ್ಯಾಚ್ಗೆ ಹೋಗು, ಅದಾದಮೇಲೆ ನಾನು ಒಂದು ಬ್ಯಾಚ್ಗೆ ಹೋಗ್ತೀನಿ. ಸೊ ದಟ್ ಚೆರಿ ಜೊತೆ ಕಾನ್ಸ್ಟೆಂಟಾಗಿ ಒಬ್ರು ಇರ್ತೀವಿ ಅಂತ. ಮೈ ಗುಡ್ನೆಸ್, ಚೆರಿ ಎಷ್ಟು ಎಂಜಾಯ್ ಮಾಡಿದ್ಲು ಅಂದರೆ, ಡೆಫಿನೆಟ್ಲಿ ನೀವು ಯಾರಾದರೂ ಲೈಕ್ ಸರ್ಫಿಂಗ್ ಹೋಗಬೇಕು, ಫ್ಯಾಮಿಲಿ ಜೊತೆ ಹೆಂಗೆ ಹೋಗಬೇಕು ಅಂತೆಲ್ಲ ಇದ್ದರೆ ಕಣ್ಣು ಮುಚ್ಕೊಂಡು ಹೋಗಿ ಬನ್ನಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಆ್ಯಂಡ್ ಸರ್ಫಿಂಗ್ ನಾನು ಕಲಿತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಲೈಕ್ ಬಹಳಷ್ಟು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ದಪ್ಪ ಇದ್ದರೆ ಕಲಿಯೋಕ್ಕಾಗಲ್ಲ, ಕುಳ್ಳಕ್ಕಿದ್ರೆ ಕಲಿಯೋಕ್ಕಾಗಲ್ಲ. ನನಗೆ ಸೆಕೆಂಡ್ ಪಾಯಿಂಟ್ ಭಾರಿ ಕಾಡ್ತಿತ್ತು, ಕುಳ್ಳಕ್ಕಿದ್ದೀನಿ, ನನಗೆ ಕಾಲೇ ಎಟ್ಕಲ್ಲ. ಅಲ್ಲ, ಅದನ್ನೇ ಹೇಳ್ತಾ ಇದ್ದೆ, ನನಗೆ ಕಾಲೇ ಎಟ್ಕಲ್ವೋ, ನಾನು ಮುಳುಗೋಗ್ಬಿಡ್ತೀನಿ, ಕಾಪಾಡೋದು. ಸ್ವಿಮ್ಮಿಂಗ್ ಬರುತ್ತೆ, ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡೋ ಅಷ್ಟು ಪ್ರೋ ಏನಲ್ಲ ನಾನು. ಬಟ್ ನನ್ನನ್ನು ನಾನು ಬಚಾವ್ ಮಾಡ್ಕೊಳ್ಬೋದು ಅಂತ ಅನ್ಕೋತೀನಿ ಅಟ್ ಟೈಮ್ಸ್. ಸೊ ಆ ಥರ ಎಲ್ಲ ಇದ್ದಾಗ ಸಕ್ಕದ ಎಕ್ಸ್ಪೀರಿಯನ್ಸು ಸರ್ಫಿಂಗ್ ಕೂಡ. ಆ ಬೋಟ್ ಮೇಲೆ ನಿಂತ್ಕೊಂಡು ವೇವ್ಸ್ ಜೊತೆ ಬರ್ತಾಯಿದ್ರೆ ಮೈ ಗಾಡ್, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು ಕೂಡ. ನೇಚರ್ಗೆ ಹೋದ್ರೇ ನಮ್ದು ಅರ್ಧ ಕಾಯಿಲೆಗಳು ಅಥವಾ ಈ ಡಿಪ್ರೆಷನ್ ಅನ್ನೋದು, ಸ್ಟ್ರೆಸ್ ಅನ್ನೋದು ಎಲ್ಲ ಹೋಗ್ಬಿಡತ್ತೆ ಅನ್ನೋ ಮತ್ತೆ ಪ್ರೂವ್ ಆಯಿತು. ಆ್ಯಂಡ್ ಲಾಟ್ಸ್ ಆಫ್ ಸೆಲ್ಫ್ ಹೆಲ್ಪ್ ಬುಕ್ಸ್ ವಿಚ್ ಐ ವೆಂಟ್ ಥ್ರೂ, ತುಂಬ ಕಲಿತೆ ಅದರಿಂದ. ಮುಂದಿನ ವೀಡಿಯೋಸಲ್ಲಿ ನಿಮಗೂ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಚೆರೀಸ್ ಬರ್ಡೇ ಅದನ್ನು ಸಖತ್ತಾಗಿ ಮಾಡಿದ್ವಿ ಲಾಸ್ಟ್ ಇಯರ್, 5th ಇಯರ್ದು. ಸ್ವಲ್ಪ ಜೋರಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಎಲ್ಸಾ ಡ್ರೆಸ್ ಬೇಕಿತ್ತು, ಪ್ರಿನ್ಸೆಸ್ ಡಿಸ್ನಿ ಎಲ್ಸಾ, ಅದನ್ನು ಮಾಡಿದ್ವಿ. ಖುಷಿ ಆಯಿತು. ಸೊ ಏನೇನು ಚೆಕ್ ಲಿಸ್ಟ್ ಇತ್ತು ನಿಧಾನಕ್ಕೆ ಮುಗಿಸ್ಕೊಳ್ತಾ ಹೋದೆ. Last but not the least, the year ended with a Spiti trip. Better late than never, and the ultimate experience. I never thought ಸ್ಪಿಟಿನ ಈ ಎಕ್ಸ್ಟ್ರೀಮ್ ವಿಂಟರಲ್ಲಿ ವಿಸಿಟ್ ಮಾಡ್ತೀನಿ ಅಂತ. ಡೆಫಿನೆಟ್ಲಿ ಇಷ್ಟು ದಿನ ದುಡ್ದಿದ್ದಕ್ಕೂ ಕೊಡಿಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು. ಎಲ್ಲಿ ನೋಡಿದ್ರು ಸ್ನೋ ಹಾಗೂ ಕ್ಲಿಯರ್ ಸ್ಕೈ, ಇದಕ್ಕಿಂತ ಇನ್ನೇನು ಬೇಕು ಅಂತ ಅನ್ನಿಸ್ತಿತ್ತು ಜೀವನದಲ್ಲಿ. ಹಾಗೂ ನನ್ನ ಫೇವ್ರೆಟ್ ನಾಕೋ ಲೇಕ್ನ ವಿಸಿಟ್ ಮಾಡಿದ್ದು ಇಸ್ ಮೋಸ್ಟ್ ಮೆಮೊರೇಬಲ್. ಇನ್ನು ಹೆಚ್ಚು ಸ್ಪಿಟಿ ವಿಡಿಯೋಸ್ ಮುಂದೆ ಬರ್ತಾ ಹೋಗುತ್ತೆ. ನನ್ನ ಅಪ್ಕಮಿಂಗ್ ವೀಡಿಯೋಸ್ಗಾಗಿ ವೇಟ್ ಮಾಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು, ಟೇಕ್ ಕೇರ್, ಬಾಯ್.